ಓಕೆ, ತಮ್ಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ, ಯಾವ ರೀತಿ ಗುರ್ಲಾಪುರದಲ್ಲಿ ಅತಿ ದೊಡ್ಡ ಹೋರಾಟ ನಡೀತು ರೈತರದ್ದು ಅಂತ. ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ರೈತರ ಪರವಾಗಿ ಗುರ್ಲಾಪುರದಲ್ಲಿ ಸತತ 4 ದಿನಗಳ ಕಾಲ ಇದ್ದು ಕೊನೆಗೂ ರೈತರು ಹೋರಾಟವನ್ನು ಹಿಂಪಡೆಯುವವರೆಗೂ ಕೂಡ ಆ ರೈತರ ಪ್ರತಿಯೊಂದು ಹೋರಾಟದ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇತ್ತು. ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿತ್ತು. 3,300 ರೂಪಾಯಿಗೆ ಒಪ್ಕೊಂಡು ಮೇಲೆದ್ರು. ಅದಾದ ಮೇಲೆ ಹಲವಾರು ವಿಚಾರಗಳಲ್ಲಿ ಮತ್ತೆ ಮಾಲೀಕರು ಮಾಡ್ತಾ ಇರುವಂತಹ ಸ್ಟೇಟ್ಮೆಂಟ್ಸ್ ಅನ್ನ ನೋಡಿ ರೈತರು ರೊಚ್ಚಿಗೆದ್ದಿದ್ರು. ಇದೆಲ್ಲದರ ಮಧ್ಯೆ ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕ ನಾನು 3,400 ಕೊಡ್ತೀನಿ ಟನ್ನಿಗೆ ಅಂತ ಹೇಳಿರೋದು ನಿಜಕ್ಕೂ ಒಂದು ಮಾದರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ದುರ್ದುಂಡಯ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದುರ್ದುಂಡಯ್ಯ, ಇದು ಒಂಥರ ಬೇರೆ ಕಾರ್ಖಾನೆ ಮಾಲೀಕರು ನೋಡಲೇಬೇಕಾದಂತಹ ಸುದ್ದಿ ಇದು. ಈ ರೀತಿಯಾದಂತಹ ಇದು ಒಳ್ಳೆತನನ ಅಥವಾ ಇದು ಒಂದು ಬಿಸ್ನೆಸ್ ತಂತ್ರನ ಅಥವಾ ರೈತ ಪರವಾದಂತಹ ಒಂದು ಹೃದಯನ, ಹೇಗೆ ಇದನ್ನ ತಾವು ಎಕ್ಸ್ಪ್ಲೈನ್ ಮಾಡ್ತೀರಿ? ಹೌದು ರಾಧಾ ಮೇಡಮ್, ಏನಂತಂದ್ರೆ ಒಂದು 3,500 ರೂಪಾಯಿ ಕಬ್ಬಿಗೆ ಒಂದು ಬೆಲೆ ನಿಗದಿ ಮಾಡ ಅಂತ ಹೇಳಿ ಒಂದು ಸುಮಾರು 10 ದಿನಗಳ ಕಾಲ ಒಂದು ರೈತರು ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ಧ ಹಾಗೂ ಒಂದು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಒಂದು ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಒಂದು ಏನಂತಂದ್ರೆ 3,300 ರೂಪಾಯಿ ಒಂದು ಸರ್ಕಾರ ಒಂದು ನಿಗದಿ ಮಾಡಿತ್ತು. ಇದಾದ ಬೆನ್ನಲ್ಲಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿ ತಾಲೂಕಿನ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ನಾವು ರೈತರ ಪರವಾಗಿದ್ದೇವೆ. ಆದ್ದರಿಂದ ನಾವು ಏನಂತಂದ್ರೆ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ನಿಗದಿ ಮಾಡಿದಕ್ಕಿಂತ ಹೆಚ್ಚಾಗಿ ಒಂದು 50 ರೂಪಾಯಿ ನಾವು ಪ್ರತಿ ಟನ್ ಕಬ್ಬಿಗೆ ಕೊಡ್ತೇವೆ ಅಂತ ಹೇಳಿ ಸುಮಾರು 2 ದಿನಗಳ ಹಿಂದೆ ಒಂದು 50 ರೂಪಾಯಿ ಹೆಚ್ಚಿಗೆ ಮಾಡಿ 3,350 ರೂಪಾಯಿ ಒಂದು ಕಬ್ಬಿನ ಬೆಲೆ ನಿಗದಿ ಮಾಡಿ ಕೊಡಲಿಕ್ಕೆ ಮುಂದಾಯಿತು. ಇದಾದ ಬಳಿಕ ಕೂಡ ಏನಂತಂದ್ರೆ ಇವತ್ತು ಕೂಡ ಮತ್ತೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಏನಂತಂದ್ರೆ ಇಲ್ಲ, ನಾವು ಇವತ್ತು ಕೂಡ ಒಂದು 50 ರೂಪಾಯಿ ಮತ್ತು ಇನ್ನೂ ಹೆಚ್ಚಿಗೆ ಮಾಡಿ. ದುಂಡಯ್ಯ, ಈಗ ಗುರ್ಲಾಪುರದಲ್ಲಿ ಹೋರಾಟ ನಡೆಸಿದಂತಹ ರೈತ ಹೋರಾಟಗಾರ ಚುನಾಪ ಪೂಜಾರಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರಮ್ಮ. ನಮಸ್ಕಾರಮ್ಮ, ಹೇಗಿದ್ದೀರಿ? ಚೆನ್ನಾಗಿದೀವಮ್ಮ, ನೀವ್ರಿ? ನಾವು ಆರಾಮಿದೀವ್ರಿ ಸರ್. ಈಗ ಸರ್ ನಿಮ್ದೇನ್ ಬಗೆಹರಿತಿಲ್ರಿ ಸರ್? 3,300 ತಾವು ಒಪ್ಕೊಂಡ್ರಲ್ರಿ? ಇಲ್ಲಮ್ಮ, 3,300 ರೂಪಾಯಿಗೆ ನಾವು ಎಲ್ಲಾ ಕಾರ್ಖಾನೆಗಳು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇದೆಲ್ಲ ಕೂಡ ಕಾರ್ಖಾನೆಗಳಿಗೆ ಹಿಡ್ಕೊಂಡು ಎಲ್ಲ ಕೂಡ ಅನ್ವಯ ಆಗ್ಬೇಕು. 100% ಅನ್ವಯ ಆಗಿದೆ. ನಮ್ಮೆಲ್ಲ ಈಗ ಉಗಾರ್ ಕಾರ್ಖಾನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಇವತ್ತು ಕೂಡ ಅವ್ರು 3,300ಕ್ಕೂ ಒಪ್ಕೊಂಡಿದ್ದಾರೆ. ಮತ್ತೆ ಬೋರ್ಡ್ ಹಚ್ಚಿದ್ದಾರೆ. ನಿನ್ನೆ ಹೋಗಿ ಜಗಳ ತೆಗೆದಿದ್ದೀವಿ, ಹಚ್ಚಿದ್ದಾರೆ. ಅದು ಬೆಡಿಕಾಳು ಏನಾಗಿದೆ, ಬೆಡಿಕಾಳು ಅದು 12 ಮೇಲ್ಪಟ್ಟು ರಿಕವರಿ ಇರೋದ್ರಿಂದ ಅವ್ರದ್ದು 11.25 ನೆಕ್ಸ್ಟ್ ಅವ್ರಿಗೆ ರಿಕವರಿಗೆ ಒಂದು 100 ರೂಪಾಯಿ ಜಾಸ್ತಿ ಆಗುತ್ತಮ್ಮ. ಅದು ಆಟೋಮೆಟಿಕ್. ಅದಕ್ಕಾಗಿ ಅವರು ರೂಲ್ಸ್ ಪ್ರಕಾರ ಜಾಸ್ತಿ ಕೊಡಬೇಕು ಅಂತನಾ? ಹೌದೌದಮ್ಮ, ರೂಲ್ಸ್ ಪ್ರಕಾರ ಅವರು ಜಾಸ್ತಿ ಕೊಡ್ಲೇಬೇಕಾದ ಕಾನೂನೇ ಇದೆ. ಇದು ನಮ್ದು 11 ಪಾಯಿಂಟ್ ರಿಕವರಿಗೆ 11 ಪಾಯಿಂಟ್ ರಿಕವರಿ ಸರಾಸರಿ 3,200 ರೂಪಾಯಿ ಇಲ್ಲಿ ಆತಂದ್ರೆ ಅವ್ರು ಆಟೋಮೆಟಿಕ್ ಒಂದು ರಿಕವರಿ ಬರ್ತಂದ್ರೆ ಒಂದು 100 ಜಾಸ್ತಿ ಕೊಡ್ಬೇಕ್ರಿ. ಅದಕ್ಕಾಗಿ ಅವ್ರು 3,400 ರೂಪಾಯಿ ಘೋಷಣೆ ಮಾಡ್ಯಾರ್ರಿ. ಇವತ್ತು ಬೇರೆ 50 ಅಂದ್ರೆ 3,350 ಮಾಡ್ಯಾರ್ರಿ. ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ಯಾರ್ರಿ. ಮತ್ತೆ ಇನ್ನೊಂದ್ರಿ ಮೇಡಮ್ ಅವ್ರ ಕೇಳ್ರಿಲ್ಲ, ಗುರ್ಲಾಪುರ ಎಲ್ಲಿ ಇದಕ್ರಿ ನಮ್ಮ ಗುಲ್ಬರ್ಗ ಒಳಗ 2,700 ರೂಪಾಯಿ ಬಾಕಿ ಕೊಡ್ತಿರ್ರಿ ಅವ್ರು. 2,700 ರೂಪಾಯಿ ಬಾಕಿ ಕೊಡ್ತಿರು. 2,700 ರೂಪಾಯಿ ಕೊಡ್ತಿರು ಪ್ರತಿ ವರ್ಷ. ಈ ಸಲ ನಿನ್ನೆ SR ಪಾಟೀಲ್ ಅವರ ಅಲ್ಲಿ ಎಲ್ಲ ಇರ್ತಕ್ಕಂಥ DC ಅವ್ರ ಮೀಟಿಂಗ್ ಮಾಡ್ಯಾರ 4-5 ದಿವಸದಿಂದ್ರಿ. ಅವ್ರಿಗೆ ಬರೇ ಒಂದು 100 ರೂಪಾಯಿ ಸುದೇ ಕೊಡಾಕ್ ಒಪ್ಕೊಳ್ಳಿಲ್ರಿ. ಈಗ ಯಾವಾಗ ಅವ್ರ ಇಲ್ಲಿ ನಮ್ಮ ರೈತ ಸಂಘ ನಮ್ ಗುರುಗಳ ನಾವ ಬರ್ತೋದ್ ಪ್ರೆಸ್ ಮೀಟ್ ಮಾಡ್ರು. ಆಮೇಲೆ ನಾ ಶುಗರ್ ಕಮಿಷನರ್ಗೆ ಮಾತಾಡಿದೆ. ನಾವು ಹೋಗ್ಬೇಕ, ನಾ ಹೋಗಿನ್ರಿ ನೀನ್ ಗುಲ್ಬರ್ಗಕ್ಕ. ಹೋದಾಗ ಕಮಿಷನರ್ಗೆ ಮಾತಾಡಿದೆ. ಕಮಿಷನರ್ಗಳು ಮಾತಾಡಕೂಡ್ದೆ ಕಮಿಷನರ್ ನಮ್ಮ ಬೆಳಗಾವಿ ಪ್ರಕಾರ FRP ಅನ್ನು ಹೊರತುಪಡಿಸಿ ಲೆಕ್ಕಾಚಾರ ತೆಗಿಕೂಡ್ದ. ನಾ ಇನ್ನ ಹೋಗಿರ್ಕಿಲ್ರಿ. ಇವತ್ತು ಹೋಗಿ ನಿನ್ನ ಹೋಗ್ಕೂಡ್ದ 3,150 ರೂಪಾಯಿ ರೀ ಘೋಷಣೆ ಮಾಡಿರಿ ಅವ್ರಿ. ಒಂದು 100 ರೂಪಾಯಿ ಕೊಡಾಕ್ ಹೆಚ್ಚಿದ್ರಿಕಿಲ್ಲ. ಅಂದ್ರ ಈ ಗುರ್ಲಾಪುರ ಏನ ಐತಿಹಾಸಿಕ ಹೋರಾಟದಿಂದ 450 ರೂಪಾಯಿ ಹೆಚ್ಚಾಯ್ತಮ್ಮ. ಅಲ್ಲಿ ಹೆಚ್ಚು ಕಡಿಮೆ ರಿಕವರಿ ಇದಾವ್ರಿ. 10.5 9.5 ಇದಾವು. ಅವ್ರಿಗೆ ಯಾರ 3,150 ರೂಪಾಯಿ ಕೊಡ್ತಾರೋ ಅದನ್ನ ಕಡ್ಡಾಯವಾಗಿ ಆ ಭಾಗದಾಗ ಎಲ್ಲರಿಗೂ ಸಿಗಬೇಕು. ಯಾರು ಕೊಡ್ತಾರೋ ಅವ್ರು ಮಾತ್ರ ಚಾಲು, ಎಲ್ಲರಿಗೂ ಬಂದ್ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿ ಬಂದಿವಮ್ಮ. ಅಲ್ರಿ ಸರ್, ಈಗ ನಿಪ್ಪಾಣಿ ಇವರು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನು 3,400 ಘೋಷಣೆ ಮಾಡ್ಯಾರಲ್ರಿ ಸರ್? ಸುತ್ತಮುತ್ತ ಭಾಗದವರೆಲ್ಲ 3,400 ರೂಪಾಯಿ ಬರ್ತೈತಂತೆ. ಎಲ್ಲರೂ ಅಲ್ಲಿ ಕಬ್ಬು ಟ್ರಾನ್ಸ್ಪೋರ್ಟ್ ಮಾಡ್ಬೋದ್ರಿ ಸರ್? ಇಲ್ಲಮ್ಮ, ಅದು ಹಾಗಿಲ್ಲ. ಅದು ರಿಕವರಿ 12 ಮೇಲ್ಪಟ್ಟಿದ್ದಾಗ ಅವ್ರು ಕೊಡೋಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ
ಇದು ಸಂಗಮ ಬೈಲೊಂಗಲ್ ಸಂಗಮದಲ್ಲಿ ಅದು ಕೂಡ 12 ಮೇಲ್ಪಟ್ಟೈತೆ. ಅವರು 3,500 ಕೂಡ ಕೊಡ್ಬೋದು. ಅಷ್ಟ ಅದು ರಿಕವರಿ ಇದೆ. 2 ಕಾರ್ಖಾನೆ ಜಾಸ್ತಿ ರಿಕವರಿ ಇದಾವೆ ನಮ್ಮಲ್ಲಿ. ಒಂದು 5-6 ಕಾರ್ಖಾನೆ ರಿಕವರಿ ಇದಾವೆ. ರಿಕವರಿ ನಮಗೆ ಸಂಬಂಧ ಇಲ್ಲಮ್ಮ. ನಾವು ಅವ್ರು ಕೊಡ್ತಾರೆ ರಿಕವರಿ ಆಧಾರ ಮೇಲೆ ಅವ್ರು ಧನ ಆಟೋಮೆಟಿಕ್ ಜಾಸ್ತಿ ಕೊಡ್ತಾರೆ. ಅವ್ರು ಕೊಡ್ಬೋದ್ರಿ. ಸರಾಸರಿ 3,300 ರೂಪಾಯಿ ಎಲ್ಲರೂ ಕೂಡ ಕಾರ್ಖಾನೆಗೆ ಕೊಡ್ಲೇಬೇಕು. ಏನು ಬಿಡೇ ಇಲ್ಲ ಸರ್. ಈಗ ಅಲ್ಲಲ್ಲಿ ನಡೀತಿದಾರಲ್ರಿ ಸರ್, ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರೆ ರೈತರು. ಈಗ ಇನ್ನೂ ಕೂಡ ನೋಡಮ್ಮ, ನೋಡ್ರಿ ಈಗ ಮುಧೋಳದಲ್ಲಿ ಕೂಡ ಪ್ರೊಸೆಸ್ ಮಾಡ್ತಾ ಇದಾರಮ್ಮ. ಅವ್ರ ಹಳಿ ಬಾಕಿ ಇದೆ. ಹಳಿ ಬಾಕಿ ಕೆಲವು ಕೊಟ್ಟಿಲ್ಲ. ಆ ಬಾಕಿಯನ್ನು ಕೊಟ್ಟು ಚಲೋ ಮಾಡಿರ್ತ ಹೇಳ್ತಾರೋ. ಮತ್ತೆ ಅದೇ ರೀತಿಯಾಗಿ ಇವತ್ತು ಕೂಡ ಸೈದಾಪುರ ಸಮೀರ್ವಾಡಿ ಕಾರ್ಖಾನೆ ಅವರು 3,300 ರೂಪಾಯಿ ಬೋರ್ಡಿಗೆ ಹಚ್ಚಿ 4 ಕಾರ್ಖಾನೆ ಚಲೋ ಮಾಡ್ಬೇಕಂತೇಳಿ ಕೂಡ ಅಲ್ಲಿ ಕಬ್ಬು ಬೆಳೆಗಾರರು ಅಲ್ಲಿ ರೈತರೆಲ್ಲ ನಿರ್ಣಯ ಮಾಡ್ಯಾರ್ರಿ. ಇದೆಲ್ಲ ನಡೀತಾ ಇದೆ ಅಮ್ಮ. ನೋಡ್ರಿ ಮೇಡಮ್ ಅವ್ರ, ಇದು ನೋಡ್ರಿ ಮುಧೋಳದವ್ರ ಇನ್ನ 500 ರೂಪಾಯಿ ಜಾಸ್ತಿ ಕೇಳಲಿ, ನಮ್ಗೆ ತೊಂದ್ರೆ ಇಲ್ಲ. ಅದು ಹೋರಾಟ ಅವ್ರ ಹಕ್ಕ ಐತ್ರಿ. ನಾನು ಒಪ್ಕೊಂಡಿಲ್ರಿ. 1000 ಮಂದಿ ನಿರ್ಧಾರನ ವಿಶ್ವಾಸ ತಗೊಂಡು ಕಬ್ಬು ಬೆಳೆಗಾರ ಅವರೆಲ್ಲ ನಿರ್ಣಯ ಮುಖಾಂತರ ಅವ್ರು ಹೇಳಿದ್ದನ್ನ ಒಪ್ಕೊಂಡು ನಾವು 5 ರೂಪಾಯಿ ಇರಿದ್ರಿ. ಮೊದಲ 50 ರೂಪಾಯಿ ಅಷ್ಟೇ ಕೊಡಕ್ ರೆಡಿ ಆಗಿರ್ರಿ. ಆಮೇಲೆ 25ಕ್ಕೆ ಬಂದ್ರಿ. ಆಮೇಲೆ 25ಕ್ಕೆ ಬಂದ್ರಿ. 3ನೇ ದಿನಕ್ಕೆ, 4ನೇ ದಿನಕ್ಕೆ, 5ನೇ ದಿನಕ್ಕೆ 25 ಹೆಚ್ಚಾಗಿ 220 ಆಮೇಲೆ ಒಟ್ಟ ಕೊಡಂಗಿಲ್ಲ, 1 ರೂಪಾಯಿ ಕೊಡಕ್ ಆಗುದಿಲ್ಲ ಅಂದ್ಮೇಲೆ ಸಿಎಂ ಕಡೆ ಅಕಡ್ ನಾವು ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ಹೋಗ್ಕೊಂಡ್ರೆ ಸಿಎಂ ಅವ್ರ ಅವಾಗ ಎಸ್ ಕೆ ಪಾಟೀಲ್ ಅದೈತ್ರಿ ಸರ್. ಈಗ ಚುನಪ್ಪ ಪೂಜಾರಿ ಅವ್ರು ಈಗ ಕಬ್ಬು ಕಟಾವ್ ಆಗ್ತಿದಾವೇನ್ರಿ? ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಅಮ್ಮ. ಎಲ್ಲರೂ ಬೋರ್ಡ್ ಹಚ್ಚಿದ್ದಾರೆ. ಎಲ್ಲರೂ ಕಾರ್ಖಾನೆ ಅವ್ರು 3,300 ರೂಪಾಯಿ ನಾವು ಕೊಡ್ತು ಅಂತೇಳಿ ಎಲ್ಲರೂ ಅಧಿಕೃತವಾಗಿ ಬೋರ್ಡ್ ಹಚ್ಚಿ ಕಾರ್ಖಾನೆ ಚಲೋ ಮಾಡ್ಯಾರ. ಸೊ ಎಲ್ಲಾರು ಬಟ್ ಮುಧೋಳದಾಗ ಯಾಕೆ ನಡೆದದ್ರಿ ಸರ್? ಈಗ ಮುಧೋಳದಲ್ಲಿ ಹಳಿ ಬಾಕಿ ಇದೆ ಅಮ್ಮ. ಅವ್ರದ್ದು ಹಳಿ ಬಾಕಿ ಕೊಡ್ಬೇಕಾಗಿದೆ. ಅವ್ರ 100-150 ಏನೋ ಬಾಕಿ ಇದಾವೆ. ಆ ಬಾಕಿ ವಸೂಲಿ ಮಾಡ್ಕೊಂಡು ಚಾಲೂ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ 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 ಆಲ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ಚುನಪ್ಪ ಪೂಜಾರಿ ಅವರು.